ನಮಸ್ಕಾರ ರೀ. ಇದು ಕೆ.ವೈ.ಸಿ ಮೊಬೈಲ್ ಒಳಗೆ ಹೆಂಗೆ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಬರ್ರಿ. ಫಸ್ಟು ಇದನ್ನ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಡೇನ್ರಿ. ನಾನು ಮೊಬೈಲ್ ಫೋನ್ದಿಂದನೇ ಮಾಡೀನಿ. ಫಸ್ಟು ಕ್ರೋಮ್ ಬ್ರೌಸರ್ಗೆ ಹೋಗಿ ಸಿಟಿಜನ್ ಲಾಗಿನ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಕರ್ನಾಟಕ ಸರ್ಕಾರ ಸಿಟಿಜನ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಕ್ಲಿಕ್ ಮಾಡಿದಾಗ ಇಲ್ಲ ಈ ಥರ ಇದು ಪೇಜ್ ಓಪನ್ ಆಗತ್ತೆ ರೀ. ಇಲ್ಲಿ ಓಪನ್ ಆದಾಗ ಫಸ್ಟ್ ಟೈಮ್ ಇದು ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಬರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಅದಾದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ ರೀ. ಕೆ.ವೈ.ಸಿ ಸೇವೆ, ಕೆ.ವೈ.ಸಿ ಸರ್ವಿಸ್ ಅಂತಂದಾಗ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಅಂತ ಬರುತ್ತಲ್ಲ, ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕ್ರಿ, 12 ನಂಬರ್. ಆಮೇಲೆ ಇಲ್ಲಿ ಒಂದು ಡಾಟ್ ಸಿಗ್ನಲ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ಇಲ್ಲಿ OTP ಅಂತಂದಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ OTP ಪಡೆಯಲು ಜನರೇಟ್ ಅಂದಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ ರೀ. ಆ OTP ಏನೈತಲ್ಲ ಇಲ್ಲಿ ಹಾಕ್ಬೇಕ್ರಿ. ಹಾಕಿ ಇಲ್ಲಿ ಪ್ರೊಸೀಡ್ ಅಂದಲ್ಲಿ ಇಲ್ಲಿ ಒತ್ತಬೇಕು. ಇಲ್ಲಿ ಪ್ರೊಸೆಸಿಂಗ್ ನಡೀತಾ ಐತ್ರಿ. ಅದಾದ ನಂತರ ನಿಮ್ದೇನು ಆಧಾರ್ ಕಾರ್ಡ್ದ ಹೆಸರು ಇರುತ್ತಲ್ಲ, ಅಲ್ಲಿ ಹೆಸರು ಹಾಕ್ಬೇಕ್ರಿ. ಆಮೇಲೆ ಇಲ್ಲಿ ಫೋನ್ ನಂಬರ್ ಹಾಕ್ಬೇಕ್ರಿ. ಫೋನ್ ನಂಬರ್ ಹಾಕಿ ನಂತರ ಇಲ್ಲಿ ಪ್ರೊಸೀಡ್ ಅಂತ ಗ್ರೀನ್ ಅಕ್ಷರ ಬರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತು ಒಂದು OTP ಬರುತ್ತೆ. ಇಲ್ಲಿ ಹೈ ಸೆಕ್ಯೂರಿಟಿ ಒನ್ ಟೈಮ್ ಪಾಸ್ವರ್ಡ್ OTP ಅಂತ ರಿಜಿಸ್ಟ್ರೇಷನ್ ಎಂಟರ್ ಮಾಡಬೇಕು, ಈ ಥರ ಮೆಸೇಜ್ ಬರುತ್ತೆ. ಆಮೇಲೆ ಒಂದು OTP ಬರುತ್ತೆ ರೀ. ಆ OTP ಬಂದ ನಂತರ OTP ಹಾಕ್ಬೇಕ್ರಿ. ಆಮೇಲೆ ಈ ಥರ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನಿಮ್ದು ಫಸ್ಟ್ ಕ್ರಿಯೇಟ್ ಅಕೌಂಟ್ ಒಳಗಿನ ಅಂತಲ್ಲ, ಫಸ್ಟ್ ಲೆಟ್ರ್ ಏನೈತಲ್ಲ ಕ್ಯಾಪಿಟಲ್ ಆಗಿರಬೇಕು, ನೆಕ್ಸ್ಟ್ ಸ್ಮಾಲ್ ಲೆಟ್ರ್ ಆಗಬೇಕು. ನಿಮ್ಗೆ ಈಸಿ ಆಗಬೇಕಂದ್ರೆ ನಿಮ್ಮ ಹೆಸರು ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಇದು ಬರಬೇಕು. ಆ್ಯಕ್ಟ್ 1 2 3 ಇಡ್ಬೋದು. ಏನಾದರೂ ಒಂದು ನಿಮ್ಗೆ ಬೇಕಾಗಿದ್ದ ಪಾಸ್ವರ್ಡ್ ಇಟ್ಕೊಂಡು ಎರಡು ಕಡೆ ಸೇಮ್ ಪಾಸ್ವರ್ಡ್ ಇಟ್ಕೋಬೇಕು ರೀ. ಮತ್ತು ಕ್ರಿಯೇಟ್ ಪಾಸ್ವರ್ಡ್ ಅಂದಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಕ್ರಿಯೇಟ್ ಪಾಸ್ವರ್ಡ್ ಆದ ನಂತರ ಈ ಥರ ಅಕೌಂಟ್ ಕ್ರಿಯೇಟ್ ಅಂತ ಬರುತ್ತೆ ರೀ. ಆಮೇಲೆ ಇಲ್ಲಿ ಫೋನ್ ನಂಬರ್ ಹಾಕ್ಬೇಕ್ರಿ. ಫೋನ್ ನಂಬರ್ ಹಾಕಿದ ನಂತರ ನಾವೇನು ಕ್ರಿಯೇಟ್ ಮಾಡಿರುತ್ತಲ್ಲ ಆ ಪಾಸ್ವರ್ಡ್ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಇದೆಯಲ್ರಿ, ಇದೇ ಏನು ಸೇಮ್ ಇರುತ್ತೆ ಅದನ್ನು ಹಾಕಿ ಇಲ್ಲಿ ಲಾಗಿನ್ ಅಂತಂದಲ್ಲಿ ಹಿಂಗೆ ಕ್ಲಿಕ್ ಮಾಡ್ಬೇಕ್ರಿ. ಕ್ಲಿಕ್ ಮಾಡಿದ ನಂತರ ಈ ಥರ ಸರ್ವರ್ ಎರರ್ ಬಂದಿರುತ್ತೆ ರೀ. ಆಮೇಲೆ ಇಲ್ಲಿ ಬರುತ್ತೆ ರೀ ಸಕ್ಸಸ್ಫುಲ್ಲಿ ಅಕೌಂಟ್ ಕ್ರಿಯೇಟ್ ಅಂತ ಬರುತ್ತೆ. ಓಕೆ ಬರುತ್ತೆ ರೀ. ಆಮೇಲೆ ಓಕೆ ಹೊಡ್ಬೇಕ್ರಿ. ನೆಕ್ಸ್ಟು ಅಕೌಂಟ್ ಕ್ರಿಯೇಟ್ ಆಗತ್ತಲ್ರಿ, ಮತ್ತು ಒಂದು OTP ಬರುತ್ತೆ ರೀ. ಈ ಎಲ್ಲ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈ ಥರ ಮಾಡ್ಬೇಕ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.